ಕೆಜಿಎಫ್ 3 ಭಾಗ 2 ರಕ್ತದ ಚಿಹ್ನೆ. ಇದು ಕೆಜಿಎಫ್ 3 ಭಾಗ 1ರ ಮುಂದುವರೆದ ಭಾಗ. ಇದರ ಹಿಂದಿನ ಸ್ಟೋರಿ ಭಾಗ 1ರ ವಿಡಿಯೋ ನೋಡಿ. ಇದು ಅದರ ಮುಂದುವರೆದ ಭಾಗ. ಬನ್ನಿ ಈಗ ಈ ಕಥೆಯನ್ನು ಮುಂದುವರೆಸೋಣ. ಸ್ತರ ಮೈಸೂರಿನ ಹೊರವಲಯ ಹಳೆಯ ಕಲ್ಲಿನ ಕಾರ್ಖಾನೆ. ರಾಕಿಭಾಯ್ ಒಂದು ಹಳೆಯ ಕಾರ್ಖಾನೆಗೆ ಬಂದಾಗ ಅಲ್ಲಿ ಕತ್ತಲಲ್ಲಿ ಅವನನ್ನು ಕಾಯುತ್ತಿರುವವನು ಇದ್ದ. ಅವನು ಜೋಶಿ ಗುರುಜಿ, ಶಸ್ತ್ರಾಸ್ತ್ರ ತಂತ್ರಜ್ಞ. ಈಗ ನಿವೃತ್ತನಾದರೂ ಅವನ ಬಳಿ ಭವಿಷ್ಯ ಬದಲಾಯಿಸಬಹುದಾದ ಶಕ್ತಿ ಇದೆ. ಜೋಶಿ, ರಾಕಿಭಾಯ್ ನೀನು ಜೀವಂತನೆಂದು ಕೇಳಿ ಆಶ್ಚರ್ಯವಾಯಿತು. ರಾಕಿಭಾಯ್, ನನಗೆ ರಾಕಿಭಾಯ್ ಅಂದ್ರೆ ಹೆಸರಷ್ಟೇ, ಆದರೆ ಇವತ್ತು ನಾನು ಒಂದು ದೇಶದ ಭವಿಷ್ಯ. ಜೋಶಿ ರಾಕಿಭಾಯ್ಗೆ ದೊಡ್ಡಮ್ಮ ಎಂಬ ಶಸ್ತ್ರಾಸ್ತ್ರ ನೀಡುತ್ತಾನೆ. ಇದು ಯಾವ ಶಸ್ತ್ರಾಸ್ತ್ರಕ್ಕೂ ಎದುರಾಗದ ಶಕ್ತಿ ಹೊಂದಿತ್ತು. ಆದರೆ ಇದನ್ನು ಬಳಸುವುದು ಸುಲಭವಲ್ಲ. ಇದನ್ನು ಬಳಸಲು ರಾಕಿಭಾಯ್ಗೆ ತಪಸ್ಸು ಮಾಡುವಂತೆಯೇ ಮಾನಸಿಕ ಶಕ್ತಿಯೂ ಬೇಕು. ಈ ನಡುವೆ ಬೆಂಗಳೂರಿನಲ್ಲಿ ಸಿಂಧೂರಿ ತನ್ನ ಗೂಢಚಾರ ಸಿಬ್ಬಂದಿಗೆ ಒಂದು ನಿರ್ದೇಶನೆ ನೀಡಿದ್ದಳು. ಈಗಿನಿಂದ ರೈತರ ನೆಲ, ಕಾರ್ಮಿಕರ ಜೀವ ಎಲ್ಲವೂ ನನ್ನ ವಶಕ್ಕೆ ಬರಬೇಕು. ಯಾರೋ ರಾಕಿಭಾಯ್ ಬದುಕಿದ್ದಾನೆ ಅಂತ ಹೆದರೋದು ನನಗೆ ಇಷ್ಟವಿಲ್ಲ. ಅವನನ್ನು ಸತ್ತವನೆಂದು ಘೋಷಿಸು. ಸಿಂಧೂರಿ ಅದೆಷ್ಟು ಕ್ರೂರಿ ಅಂದರೆ ಅವಳು ಹಸುವಿನ ತಲೆಗಳನ್ನು ಕತ್ತರಿಸಿ ತನ್ನ ಆವರಣದ ಬಾಗಿಲಾಗಿ ನಿರ್ಮಿಸಿದ್ದಳು. ಪುನಃ ರಾಕಿಭಾಯ್ ಬಳಿಗೆ ಕಪಿಲ ನದಿಯ ತೀರ. ಛೋಟಾ ರಾಕಿಭಾಯ್ಗೆ ಸಿಂಧೂರಿಯ ಹೊಸ ಯೋಜನೆಯ ಬಗ್ಗೆ ಮಾಹಿತಿ ತರುತ್ತಾನೆ. ಅವಳು ಕೆಜಿಎಫ್ನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸ್ಫೋಟಕ ಬಾಂಬ್ ಹಾಕಿಸುತ್ತಿದ್ದಾರೆ. ರಾಕಿಭಾಯ್, ಕೆಜಿಎಫ್ ಅನ್ನೋದು ಚಿನ್ನದ ಮೂಲ ಅಲ್ಲ, ಅದು ಶ್ರಮ, ಕಷ್ಟ, ನಿರೀಕ್ಷೆಗಳ ಸ್ತರ. ಅವನು ತನ್ನ ಹಳೆಯ ಆರ್ಮಿಯನ್ನು ಕರೆದು ಮತ್ತೆ ಸೇನಾ ತಯಾರಿ ಶುರು ಮಾಡುತ್ತಾನೆ. ಈ ಬಾರಿ ಉದ್ದೇಶ ವ್ಯಕ್ತಿಗತವಾಗಿ ಗೆಲ್ಲುವುದು ಅಲ್ಲ, ಜನಾಂಗದ ಭವಿಷ್ಯ ಕಾಪಾಡುವುದು. ಅಂತಾರಾಷ್ಟ್ರೀಯ ತಿರುವು, ದುಬೈ ಆಫ್ರಿಕಾ ಸಂಪರ್ಕ. ಕೆಜಿಎಫ್ 3ರಲ್ಲಿ ಹೊಸ ಪಾತ್ರಗಳಾಗಿರುವ ಮೆಹಬೂಬ್ ಖಾನ್, ಗ್ಲೋಬಲ್ ಗ್ಯಾಂಗ್ ಲೀಡರ್. ರೋಸಾ ಮಿತಾ, ಖಡ್ಗ ಪ್ರಯೋಗದಲ್ಲಿ ತಜ್ಞೆ. ಇವರು ಇಬ್ಬರೂ ಸಿಂಧೂರಿಯ ಗ್ಯಾಂಗ್ ಸೇರುತ್ತಾರೆ. ಈ ಭಾಗದ ಕೊನೆ, ರಾಕಿಭಾಯ್ ತಾಯಿಯ ಹಳೆಯ ದಿನಪತ್ರಿಕೆ ಓದುತ್ತಾನೆ. ಅಲ್ಲಿ ಒಂದು ಸಾಲು ಅವನನ್ನು ಕಾಡುತ್ತೆ. ನಿನ್ನ ತಲೆಕೆಳಗೆ ಜನ ಬಿದ್ದರೆ ಗೆಲುವು, ನಿನ್ನ ತಲೆ ಮೇಲೆ ಜನ ಏಳಿದ್ರೆ ಇತಿಹಾಸ. ಅವನ ಕಣ್ಣು ಹೊಳೆಯುತ್ತೆ. ಈಗ ಅವನ ಯುದ್ಧ ಶ್ರೇಯೋಭಿಲಾಷೆಗಾಗಿ ಅಲ್ಲ, ಇತಿಹಾಸ ನಿರ್ಮಿಸಲು. ಕೆಜಿಎಫ್ 3 ಮುಂದುವರೆದ ಭಾಗಕ್ಕಾಗಿ ಅನಿಮೇಷನ್ ಬಾಕ್ಸ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.